ಮೂಲಂಗಿ ಚಟ್ನಿ ರೆಡಿ. ಹಾಯ್ ಗಾಯ್ಸ್, ಇವತ್ತು ನಾನು ಮೂಲಂಗಿ ಹಸಿದು ಹೇಗೆ ಚಟ್ನಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಮುದ್ದೆ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೋಡಿ ಎಲ್ಲರೂ ಮಾಡ್ಕೋಬೋದು. ಮೊದಲು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸು ಕರ್ಬೇವಿನ ಸೊಪ್ಪನ್ನ ಹುರಿಬೇಕು. ಹುರಿದ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಅದು ಮೆತ್ತಗಾಗುತ್ತೆ. ಬಿಸಿಗೆ ಸ್ವಲ್ಪ ಮೆತ್ತಗಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕಿ ಸ್ವಲ್ಪ ಬಿಸಿಯಾಗಿ ಕರ್ಕೊಂಡು ರುಬ್ಬಬೇಕೀಗ. ಅದಕ್ಕೆ ಉಪ್ಪು ಹಾಕಿ ಮೂಲಂಗಿ ಸಣ್ಣ ಕಟ್ ಮಾಡಿರೋದನ್ನು ಹಾಕಿ ಸ್ವಲ್ಪ ನೈಸಕ್ಕೆ ಬೇಡ, ದಪ್ಪ ದಪ್ಪವಾಗಿ ರುಬ್ಬಿ ಒಗ್ಗರಣೆ ಹಾಕಿ. ಉಪ್ಪು, ಈಗ ಅದೇ ಜಾರಿಗೆ ಮೂಲಂಗಿ ಹೆಚ್ಚಿರೋದನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ದಪ್ಪವಾಗಿ ರುಬ್ಬಿರೋದನ್ನ ಚಟ್ನಿಗೆ ರುಬ್ಬಿರೋದಕ್ಕೆ ಮಿಕ್ಸ್ ಮಾಡಬೇಕು. ಅಂಡ್ಲೆಗೀಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದನ್ನ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಇಂಗು ಹಾಕಿ ಇದು ರುಬ್ಬಿರೋದಕ್ಕೆ ಒಗ್ಗರಣೆನ ಹಾಕಿ. ಮೂಲಂಗಿ ಚಟ್ನಿ ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.